ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ PC ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 38 ಕಷ್ಟಾನುಭವ. ಆದಿಸಭೆ ಕಷ್ಟಾನುಭವವನ್ನು ಅರ್ಥ ಮಾಡಿಕೊಂಡ ರೀತಿ ನಾವು ಇಂದು ಅರ್ಥ ಮಾಡಿಕೊಳ್ಳುವ ರೀತಿಗಿಂತ ವಿಭಿನ್ನವಾಗಿತ್ತು. ಯೇಸುವಿನ ಬಾಧೆ ದೈಹಿಕ ಮತ್ತು ಭಾವನಾತ್ಮಕ ಎರಡೂ ಆಗಿತ್ತು. ಆದಿಸಭೆಯವರು ತಮ್ಮ ಗುರುವಿನ ಸಂಕಟದ ಪ್ರತ್ಯಕ್ಷದರ್ಶಿಗಳಾಗಿ ಸ್ಫೂರ್ತಿ ಪಡೆದರು. ತ್ರಯೇಕ ದೇವರ ಕುಟುಂಬವು ಮಾನವ ಕುಲವನ್ನು ಸೃಷ್ಟಿಸಿದಾಗ ಸಂಕಟವನ್ನು ಯೋಜಿಸಿತ್ತೋ ಮಾನವ ಕುಲದ ಮೇಲೆ ಉಚ್ಚರಿಸಲಾದ ಮೊದಲ ಆಶೀರ್ವಾದವು ಯಾವುದೇ ಸಂಕಟವನ್ನು ಒಳಗೊಂಡಿರಲಿಲ್ಲ. ಸಂಕಟವು ಪರಿಪೂರ್ಣವಾದ ಜಗತ್ತನ್ನು ಪ್ರವೇಶಿಸಿದ್ದು ಪಾಪದ ಪರಿಣಾಮವಾಗಿ. ಉಳಿವಿಗಾಗಿ ಇದ್ದ ಕೆಲಸದ ಆನಂದವು ಹೋರಾಟವಾಗಿ ಮಾರ್ಪಟ್ಟಿತು. ಮಗುವನ್ನು ಹೆರುವುದು ನೋವಿನ ಶ್ರಮಕ್ಕೆ ತಿರುಗಿತು. ಪೂರಕವಾಗಿ ಇರಬೇಕಾದ ಸಂಗಾತಿಗಳು ಒಬ್ಬರ ವಿರುದ್ಧ ಒಬ್ಬರು ತಿರುಗಿದರು. ಒಡ ಹುಟ್ಟಿದವರ ವೈಷಮ್ಯವು ಮೊದಲ ಕೊಲೆಗೆ ಪ್ರಚೋದನೆ ನೀಡಿತು. ಸಂಕಟವು ಈ ಜಗತ್ತಿನಲ್ಲಿ ಮಾನವ ಜೀವನದ ಭಾಗವಾಯಿತು. ಆದಾಮ ಹವ್ವರು ಜಗತ್ತನ್ನು ಉಸ್ತುವಾರಿ ಮಾಡಲು ಮತ್ತು ಆಳಲು ದೇವರೊಂದಿಗೆ ಪಾಲುದಾರರಾಗಿ ನೇಮಿಸಲ್ಪಟ್ಟರು. ಆದಾಗ್ಯೂ ಪಾಪವು ಪ್ರವೇಶಿಸಿದ ನಂತರ ಪುನಃಸ್ಥಾಪನೆಯನ್ನು ತರಲು ಮೆಸ್ಸಿಯನು ಸಂಕಟ ಪಡಬೇಕಾಯಿತು. ಈ ವಿಮೋಚನೆಯ ಯೋಜನೆಯಲ್ಲಿ ಪಾಲುದಾರರಾಗಲು ವಿಮೋಚನೆಗೊಂಡಿರುವ ನಮ್ಮನ್ನು ದೇವರು ಆಹ್ವಾನಿಸುತ್ತಾನೆ. ಸಂಕಟವು ಮರುಸ್ಥಾಪಿಸುವ ಪ್ರಕ್ರಿಯೆಯ ಭಾಗವಾಗಿದೆ. ಯೇಸುವಿನ ಶಿಷ್ಯರಿಗೆ ಅಂತಹ ಸಂಕಟವನ್ನು ಸಹಿಸಿಕೊಳ್ಳುವ ಸುಯೋಗವನ್ನು ನೀಡಲಾಗಿದೆ. ಯೇಸು ಸ್ವತಃ ಹೇಳಿದನು, ಆತನನ್ನು ಹಿಂಬಾಲಿಸುವುದು ಅಂದರೆ ತನ್ನನ್ನು ನಿರಾಕರಿಸುವುದು ಮತ್ತು ಶಿಲುಬೆಯನ್ನು ಹೊತ್ತುಕೊಳ್ಳುವುದೇ ಆಗಿದೆ. ಕ್ರಿಸ್ತನೊಂದಿಗೆ ಸಹಭಾಗಿತ್ವವು ಆತನೊಂದಿಗೆ ಸಂಕಟದಲ್ಲಿ ಪಾಲುದಾರಿಕೆಯನ್ನು ಸೂಚಿಸುತ್ತದೆ. ಆದಾಗ್ಯೂ ದೇವರು ನಮ್ಮನ್ನು ಸಂಕಟದಲ್ಲಿ ಬಿಡುವುದಿಲ್ಲ. ಆತನಂತೆ ನಮ್ಮನ್ನು ಹೆಚ್ಚು ಪರಿಷ್ಕರಿಸಲು ನಮ್ಮ ನೋವುಗಳನ್ನು ಬಳಸುವುದಾಗಿ ಆತನು ಭರವಸೆ ನೀಡುತ್ತಾನೆ. ಶಿಲುಬೆಯ ಮಾರ್ಗದ ಮೂಲಕ ಮಾತ್ರ ನಾವು ಹೆಚ್ಚು ಫಲವನ್ನು ನೀಡುತ್ತೇವೆ. ಕ್ರಿಸ್ತನಂತೆ ಸಂಕಟ ಪಡುವುದು ಕೆಲವರಿಗೆ ಮಾತ್ರ ಆಯ್ಕೆಯಾಗಿಲ್ಲ. ಬದಲಿಗೆ ಇದು ಯೇಸುವಿನ ಎಲ್ಲ ಭಕ್ತರ ಆದೇಶವಾಗಿದೆ. ಇದು ಕಠಿಣವೆಂದು ತೋರುತ್ತದೆ, ಆದರೆ ಅದನ್ನು ಸಹಿಸಿಕೊಳ್ಳುವುದು ಅಸಾಧ್ಯವಲ್ಲ. ಯಾಕೆಂದರೆ ನಮ್ಮ ಸಂಕಟದಲ್ಲಿ ನಮ್ಮನ್ನು ಉತ್ತೇಜಿಸಲು ಮತ್ತು ಸಾಂತ್ವನ ಕೊಡಲು ಯೇಸು ಪವಿತ್ರಾತ್ಮನ ಭರವಸೆ ನೀಡಿದ್ದಾನೆ. ಸಂಕಟಗಳು ಮತ್ತು ಪರೀಕ್ಷೆಗಳು ಸ್ವಲ್ಪ ಸಮಯದವರೆಗೆ ಮಾತ್ರ ಎಂದು ಪೇತ್ರ ನಮಗೆ ನೆನಪಿಸುತ್ತಾನೆ ಮತ್ತು ಕ್ರಿಸ್ತನ ಸಂಕಟದಲ್ಲಿ ಆನಂದಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ಆತನ ಮಹಿಮೆಯು ಪ್ರಕಟವಾದಾಗ ನಾವು ಸಂತೋಷ ಪಡುತ್ತೇವೆ ಎಂದು ಆತನು ಹೇಳುತ್ತಾನೆ. ಅವನು ಸಂಕಟವನ್ನು ಆಶೀರ್ವಾದ ಎಂದು ದೃಢೀಕರಿಸುತ್ತಾನೆ. 1 ಪೇತ್ರ 4:13 ಮತ್ತು 14 ವಚನಗಳು. ಕ್ರಿಸ್ತನಿಗಾಗಿ ಸಂಕಟ ಪಡುವುದನ್ನು ನಾವು ಎಷ್ಟು ಬಾರಿ ಆಶೀರ್ವಾದ ಎಂದು ಪರಿಗಣಿಸಿದ್ದೇವೆ? ಈ ದಿನಗಳಲ್ಲಿ ಆಶೀರ್ವಾದಗಳು ಅಂದರೆ ಕೇವಲ ಸಂಪತ್ತು, ಆರೋಗ್ಯ ಮತ್ತು ಸಮೃದ್ಧಿ ಎಂಬುದಾಗಿ ತಪ್ಪಾಗಿ ಜನರು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಆ ರೀತಿಯ ಆಶೀರ್ವಾದಗಳು ಅಲ್ಪಕಾಲಿಕವಾಗಿರುತ್ತವೆ ಮತ್ತು ಅವು ಆತನ ಉದ್ದೇಶಗಳು ಮತ್ತು ಆತನ ನಿಯೋಗದಿಂದ ನಮ್ಮನ್ನು ದೂರ ಕೊಂಡೊಯ್ಯಬಹುದು. ಸಂಕಷ್ಟಗಳು ನಮಗೆ ಕಲಿಸುವ ಕೆಲವು ಪಾಠಗಳು ಇವೆ. ಅವುಗಳನ್ನು ಬೇರೆ ಎಲ್ಲೂ ಕಲಿಯಲು ಸಾಧ್ಯವಿಲ್ಲ. ಕ್ಯಾನ್ಸರ್ನಿಂದ ಮರಣ ಹೊಂದಿದ ನನ್ನ ಸೋದರ ಮಾವ ಅವರು ಮರಣ ಹೊಂದಿದ ದಿನದಂದು ತಮ್ಮ ಸಾಕ್ಷಿಯನ್ನು ಹಂಚಿಕೊಂಡರು. ಅವರ ಅನಾರೋಗ್ಯದ 18 ತಿಂಗಳುಗಳಲ್ಲಿ ಕ್ರಿಸ್ತನನ್ನು ಅರಿತುಕೊಂಡ ರೀತಿಯ ಸಾಕ್ಷಿ. ಹಿಂದೆಂದೂ ತಿಳಿಯದೇ ಇರದ ರೀತಿಯಲ್ಲಿ ಕ್ರಿಸ್ತನನ್ನು ಅರಿತುಕೊಂಡರು ಎಂದು ಅವರು ಸಾಕ್ಷಿ ನುಡಿದರು. ನನಗೆ ಬದುಕುವುದು ಕ್ರಿಸ್ತನು, ಸಾಯುವುದು ಲಾಭವೇ ಎಂಬ ಪೌಲನ ಮಾತುಗಳನ್ನು ಅವರು ಪ್ರತಿಧ್ವನಿಸಿದರು. ಪೌಲನು ತನ್ನ ಸಂಕಷ್ಟಗಳಲ್ಲಿ ಕ್ರಿಸ್ತನಿಗಾಗಿ ಉದ್ದೇಶಪೂರ್ವಕವಾಗಿ ಹಾತೊರೆಯುತ್ತಾನೆ. ಫಿಲಿಪ್ಪಿ 3:10 ದೇವರು ಸಿದ್ಧರಿರುವ ಶಿಲುಬೆ ಧಾರಕರನ್ನು ಹುಡುಕುತ್ತಾ ಇದ್ದಾನೆ. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೆ,
ನಮಗಾಗಿ ಶಿಲುಬೆಯನ್ನು ಅನುಭವಿಸಿದ್ದಕ್ಕಾಗಿ ವಂದನೆಗಳು. ಶಾಶ್ವತ ಮಹಿಮೆಯ ಮೇಲೆ ನಮ್ಮ ಕಣ್ಣುಗಳನ್ನು ಇರಿಸಲು ಮತ್ತು ನಮ್ಮ ಪ್ರಸ್ತುತ ಸಂಕಟಗಳನ್ನು ಸ್ಥಿರವಾಗಿ ಸಹಿಸುವಂತೆ ಸಹಾಯ ಮಾಡು. ನಮ್ಮ ಅನುಭವಗಳ ಮೂಲಕ ನಿನ್ನನ್ನು ಇನ್ನಷ್ಟು ತಿಳಿದುಕೊಳ್ಳಲು ನಮಗೆ ಸಹಾಯಿಸು. ನಮ್ಮ ಸನ್ನಿವೇಶಗಳನ್ನು ಲೆಕ್ಕಿಸದೆ ಜೀವನದ ಅಗ್ಗದ ಲಾಭಗಳಲ್ಲ, ಆದರೆ ಶಿಲುಬೆಯನ್ನ ಅಪ್ಪಿಕೊಳ್ಳಲು ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.